ಸತೀಶ್ ಚಂದ್ರ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಫ್ಲಾಂಟ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮತ್ತು ಕಾಸ್ಮೆಟಿಕ್ ಕೇರ್ ಕ್ಲಿನಿಕ್ಕಿಗೆ ಬಂದಿದ್ದೀವಿ. ನನ್ನ ಜೊತೆ ಡಾಕ್ಟರ್ ದೀಪಾ KPME ನೋಡಲ್ ಆಫೀಸರ್ ಹಾಗೂ ಡಾಕ್ಟರ್ ಸುದರ್ಶನ್ ಇದ್ದಾರೆ, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು. ದಿನಾಂಕ 21/9/2024 ಇಲ್ಲಿ ಮಜ್ಜಿನ ಎನ್ನುವ ರೋಗಿಗೆ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ತನಿಖೆಯನ್ನು ಮಾಡಲಿಕ್ಕೆ ನಾವು 3 ಬಂದಿದ್ದೀವಿ. ಈಗ ಚಿಕಿತ್ಸಾಲಯವನ್ನು ಒಂದಷ್ಟು ನೋಡಿದ ನಂತರ ಎಲ್ಲ ಹಂತದಲ್ಲೂ ಎಲ್ಲ ರೀತಿಯಿಂದಲೂ ನಾವು ಪರಿಶೀಲನೆ ಮಾಡಿದ್ದೀವಿ. ಈಗ ಪ್ರಾಥಮಿಕ ವರದಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿಂದ ಹೋದ ನಂತರ ನಾನು ಒಂದು ತಜ್ಞರ ತಂಡವನ್ನು ರಚಿಸಿ ಕೂಲಂಕುಷವಾಗಿ ಸವಿವರವಾದ ಒಂದು ತನಿಖೆಯನ್ನು ಮಾಡಿ ಆನಂತರ ವರದಿಯನ್ನು ಸಲ್ಲಿಸಬೇಕಾದ. ಈಗ ಸದ್ಯಕ್ಕೆ ನಾನು ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸ್ತಾ ಇದ್ದೀನಿ ಈ ದಿನ. ನಂತರ ಈ ಪೂರ್ವ ಡೀಟೇಲ್ ರಿಪೋರ್ಟ್ ಏನು ಬರುತ್ತೆ ಆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಜ್ಯದಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ, ಆಯುಕ್ತರಿಗೆ ಕೂಡ ಸಲ್ಲಿಸಬೇಕಾಗತ್ತೆ. ಕೆಲವು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದ್ದಾರೆ, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಈಗ KPME ಕಾಯ್ದೆ ಅನ್ವಯ ಕಾಯ್ದೆ ಅಡಿಯಲ್ಲಿ ಏನೇನು ನಿಯಮಗಳು ಬರ್ತವೆ ಅದಕ್ಕೆ ಎಲ್ಲ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿಗಳು ಕಟ್ಟುನಿಟ್ಟಾಗಿ ಚಾಚು ತಪ್ಪದೆ ಪಾಲಿಸಬೇಕಾಗತ್ತೆ. ಇದು ಸರ್ಕಾರದ ಕಾಯ್ದೆಯಾಗಿರೋದ್ರಿಂದ ಎಲ್ಲರೂ ಕೂಡ ಕಾಯ್ದೆಗೆ ತಲೆಬಾಗಿ ಅದಕ್ಕೆ ತಕ್ಕಂತೆ ಕಾಯ್ದೆಯನ್ನು ಪಾಲಿಸಿ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವ್ಯತ್ಯಯ ಆಗುತ್ತೆ ಅಂಥ ಕಡೆ ನಾವು ಕಾಯ್ದೆಯಲ್ಲಿ ನಮಗೆ ಲಭ್ಯವಿರುವ ನಿಯಮಾನುಸಾರ ಏನು ಕ್ರಮ ಕೈಗೊಳ್ಬೇಕು, ಖಂಡಿತವಾಗಿ ಕ್ರಮ ಕೈಗೊಳ್ತೇವೆ. ನಾವು ಇದು ನಾನು ಇನ್ನೂ ನೋಡಬೇಕಾಗಿದೆ, ಪೂರ್ಣವಾಗಿ ಇನ್ನೂ ನಾವು ಸಂಪೂರ್ಣವಾಗಿ ವಿವರನ್ನು ಪಡೆಯಬೇಕಾಗಿದೆ. ಇನ್ನೂ ಅಲ್ಲಿ ಚಿಕಿತ್ಸೆ ನೀಡಿದಂಥ ವೈದ್ಯರು ಇದ್ದಾರೆ. ಅದರ ಜೊತೆಗೆ ಅರೆಬಳಕೆ ತಜ್ಞರನ್ನು ಕೂಡ ನಾವು ಮಾತಾಡಿಸಬೇಕಾಗಿದೆ. ಈ ಹಂತದಲ್ಲಿ ನಾವು ಸದ್ಯಕ್ಕೆ ಯಾವ ರೀತಿ ಸಾವು ಸಂಭವಿಸಬಹುದು ಅಂತೇಳಿ ನಾನು ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈಗ ಅವರಿಗೆ ಗೈನಕೋಮೇಸ್ಟಿಯಾ ಅಂತ ಹೇಳ್ತೀವಿ. ಗೈನಕೋಮೇಸ್ಟಿಯಾ ಅಂತಂದರೆ ಈ ಗಂಡಸರಿಗೆ ಸ್ತನ ದಪ್ಪ ಆಗುವುದು ಅಂತ ನಾವು ಹೇಳ್ತೀವಿ. ಅದನ್ನು ಸಾಮಾನ್ಯ ಗಂಡು ಅದು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ, ಕಾಸ್ಮೆಟಿಕ್ ಇದರಿಂದ ಅದನ್ನು ತೆಗೆಸೋದಕ್ಕೆ ಅಂತ ಹೇಳಿ ಅವ್ರು ಚಿಕಿತ್ಸೆಗೆ ಬಂದಿದ್ದಾರೆ.